ದಿನವೂ ವಿರಹಗಳೇ ಗುರುತುಗಳು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾನು ನಮ್ಮ ಮಗಳಿಗೆ ಆಪ್ರೇಷನ್ ಮಾಡಿಸಿದಾಗ ನಾನು ಆರತಿ ಮಾಡ್ಕೊಂಡಿದ್ದೆ ಬರ್ತೀನಿ ಪೂಜೆ ಮಾಡಿಸ್ತೀನಿ ಅಂತ. ಸೊ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಇದೇ ನೋಡಿ ಫ್ರೆಂಡ್ಸ್, ನಮ್ಮ ಮನೆ ದೇವರು. ಅಂದರೆ ನಮ್ಮ ಮನೆ ದೇವರು ಅಂದರೆ ಮನೆ ದೇವ್ರು ಅಲ್ಲ, ಸೊ ಮೊರೆ ಬಿದ್ದಿರೋ ದೇವರು ಅಂತ ಅಲ್ಲ, ಹರಕೆ ಮಾಡ್ಕೊಂಡಿರುವಂಥ ಮಗು ಅಂತ ಹೇಳ್ತಾರಲ್ಲ, ಆ ಒಂದು ಹರಕೆ ಮಾಡ್ಕೊಂಡಿರುವಂಥ ದೇವಸ್ಥಾನ ಇದು. ಸೊ ನಾನು ಹುಟ್ಟೋವಾಗ ಹರಕೆ ಮಾಡ್ಕೊಂಡಿರುವಂಥ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಹರಕೆ ಮಾಡ್ಕೊಂಡ್ಮೇಲೆ ನಾನು ಹುಟ್ಟಿದ್ದು ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ. ಅದೇ ಈ ಒಂದು ದೇವಸ್ಥಾನ. ಈ ದೇವಸ್ಥಾನ ಇರೋದು ಬಂದು ಯಡಿಯೂರಲ್ಲಿ ತುಂಬಾ ಫೇಮಸ್ಸು ಈ ದೇವಸ್ಥಾನ, ಎಲ್ಲರಿಗೂ ಗೊತ್ತಿರುತ್ತೆ. ಅದೇ ದೇವಸ್ಥಾನ ಇದು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೌದು ಫ್ರೆಂಡ್ಸ್, ಇದೇ ದೇವಸ್ಥಾನ, ಅಟ್ಟಿಲಕ್ಕಮ್ಮ ದೇವಸ್ಥಾನ ಫ್ರೆಂಡ್ಸ್. ಇದು ತುಂಬಾ ಪವರ್ಫುಲ್ ದೇವಸ್ಥಾನ. ಸೊ ಇದು ಆ ಕಡೆಯಿಂದ ಬರಬೇಕಾದ್ರೆ, ದೇವಸ್ಥಾನ ಮುಗಿಸ್ಕೊಂಡು ಬರಬೇಕಾದ್ರೆ ಸಿಗುವಂಥ ಒಂದು ಕೆರೆ ಫ್ರೆಂಡ್ಸ್. ಈ ಕೆರೆ ಅಲ್ಲೇ ಇರೋದು. ನಾವು ತುಂಬ ಸಲ ಹೋಗಿದ್ದೀವಿ, ಬಟ್ ಯಾವತ್ತೂ ನೋಡಿರಲಿಲ್ಲ. ಈ ಸಲ ಹೋದಾಗ ನೋಡ್ಕೊಂಡು ಬಂದ್ವಿ. ನೋಡಿ ಎಷ್ಟು, ಇವಾಗ ಬೇಸಿಗೆ ಅಲ್ವಾ, ತುಂಬ ನೀರು ಕಮ್ಮಿ ಆಗ್ಬಿಟ್ಟಿತ್ತು. ಅಲ್ಲಿ ಒಬ್ಬ ಇದ್ರು, ಅವ್ರನ್ನ ಕೇಳಿದ್ವಿ, ಇನ್ನ ತುಂಬ ನೀರು ಇರುತ್ತಮ್ಮ, ಇದು ಕಮ್ಮಿ ಅಂತ ಹೇಳಿದ್ರು. ಜಾಗ ಸೊ ಇದು ಅಷ್ಟೇ, ಇದೂ ಒಂದು ದೇವಸ್ಥಾನ. ಇಬ್ರು ಅಕ್ಕ ತಂಗಿ, ಸಿದ್ಧಲಿಂಗೇಶ್ವರ ಬಂದು ಇವ್ರಿಬ್ರಿಗೂ ಅಣ್ಣ ಆಗ್ತಾರೆ. ಸಿದ್ಧಲಿಂಗೇಶ್ವರ ದೇವಸ್ಥಾನ ಇದೆಯಲ್ಲ ಯಡಿಯೂರಲ್ಲಿ, ಅವರು ಅಣ್ಣ ಆಗ್ತಾರೆ, ಇವರು ಅಕ್ಕ ತಂಗಿ ಆಗ್ತಾರೆ. ಸೊ ಈ ದೇವಸ್ಥಾನ ಬಂದು ಜಲ್ಗೆ ಅಮ್ಮನ ದೇವಸ್ಥಾನ. ಇದು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು, ನಾನೇನು ಹೇಳ್ಬೇಕು ಅಂತ ಇಲ್ಲ ಹೊಸದಾಗಿ. ನೋಡಿದ್ರಲ್ಲ, ಇದೇ ದೇವಸ್ಥಾನ. ಒಳಗಡೆ ಅಮ್ಮನ್ ನೋಡಿದ್ರಲ್ಲ, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಮ್ಮಮ್ಮ ಅವರು ಅಂತ. ನನಗೆ ಈ ದೇವಸ್ಥಾನಕ್ಕೆ ಯಾರೆಲ್ಲ ಬಂದಿದ್ದೀರಾ ಅವ್ರು ಚೆನ್ನಾಗಿ ಗೊತ್ತಿರುತ್ತೆ ಈ ದೇವಸ್ಥಾನದ ಮಹಿಮೆ ಏನು ಅಂತ. ನಾನೇ ಸೊ ಅದಾದ್ಮೇಲೆ ನಾವು ಹೋಗಿದ್ದು ಏನಪ್ಪಾ ಅಂದ್ರೆ, ಅದೇ ರೂಟಲ್ಲೇ ಕುಣಿಗಲ್ ಮೇಲೆ ಬರೋದಲ್ವಾ. ಸೊ ಕುಣಿಗಲ್ ಪಂಚಮುಖಿ ಆಂಜನೇಯನ ನೋಡ್ದಂಗಾಗುತ್ತೆ, ಹೋಗೋಣ ಅಂದ್ಬಿಟ್ಟು ಹಾಗೆ ಪಂಚಮುಖಿ ಆಂಜನೇಯ ದರ್ಶನ ಮಾಡೋಣ ಅಂತ ಅಲ್ಲೂ ಹೋಗಿದ್ವಿ ನಾವು. ನೋಡ್ಬೋದು, ಇನ್ನ ಹತ್ರನೇ ಬಂದಿಲ್ಲ, ನಾವೆಲ್ಲೋ ಇದ್ದೀವಿ, ಆಂಜನೇಯನ್ ಸ್ಟ್ಯಾಚ್ಯೂ ಎಲ್ಲೋ ಇದೆ, ಆದ್ರೆ ತುಂಬಾ ಹತ್ರದಿಂದ ಕಾಣಿಸ್ತಿತ್ತು. ಝೂಮ್ ಹಾಕಿ ತೋರಿಸಿದೀನಿ ನಿಮಗೆ. ಹಾಗೆ ಇಲ್ಲೆಲ್ಲ ಯಾರೋ ಮ್ಯಾಚ್ ಆಡ್ತಾ ಇದ್ರು, ಯಾವುದೋ ಮ್ಯಾಚ್ ಇತ್ತು, ಮ್ಯಾಚ್ ಆಡ್ತಾ ಇದ್ರು. ಸೊ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಕ್ಕೆ, ಎರಡು ಕಣ್ಣಲ್ಲ, ಎಷ್ಟು ಕಣ್ಣಿದ್ರು ಸಾಕಾಗೋದಿಲ್ಲ. ಇದೇ ನಮ್ಮ ಕುಣಿಗಲ್ಲಿನ ಪಂಚಮುಖಿ ಆಂಜನೇಯ. ಎಲ್ಲರೂ ನೋಡಿ, ಇದು ಪೇಂಟಿಂಗ್ ಕೆಲಸ ನಡೀತಾ ಇತ್ತು, ಅದಕ್ಕೇನೆ ಎಲ್ಲ ಸಾವೆ ಮರ ಹಾಕಿದ್ರು. ನೀವು ನೋಡ್ಬೋದು, ನೋಡಿ ಫ್ರೆಂಡ್ಸ್.
ತಿಂದ್ಬಿಟ್ಟು ಹೋಗ್ತಾರೆ. ಯಾರೋ ಕೆಲ್ಸನ ಮಾಡಕ್ ಬಂದು ನಾವು ಏನು ಪೂಜೆ ಎಲ್ಲ ಏನು ಮಾಡ್ಸಕ್ ಹೋಗಿಲ್ಲ. ಒಂದ್ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಇನ್ನೊಂದ್ ದೇವಸ್ಥಾನಕ್ಕೆ ಹೋಗ್ಬಾರ್ದಂತ ನಾವು ಹೊರಗಡೆ ಹೋಗ್ಲಿಲ್ಲ. ಈಚೆಲ್ಲ ನೋಡ್ಕೊಂಡ್ ಬಂದ್ವಿ. ಮೇಲ್ ನೋಡಿ ಒಂದ್ ದೇವಸ್ಥಾನ ಕಾಣಿಸ್ತಿದೆ, ಅದು ತುಂಬಾ ಚೆನ್ನಾಗಿದೆ. ಬೆಟ್ಟದ ಮೇಲಿದೆ. ಬೆಟ್ಟದ ಮೇಲೆ ನೋಡಕ್ಕೆ ಒಂದ್ ಚಂದ. ಸೊ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಬರ್ತಾ ಇದೀವಿ. ಇದೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.